ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ನನ್ನದೊಂದು ಪುಟ್ಟ ಮಿನಿ ಗಾರ್ಡನ್ ಹೇಗೆ ಇಟ್ಕೊಂಡಿದ್ದೀನಿ, ಯಾವ ಥರ ಗಿಡಗಳನ್ನು ಬೆಳೆಸಿದ್ದೀನಿ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ರೀ. ನನಗೆ ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬಾ ಖುಷಿ. ಸೊ ನಿಮಗೂ ಇಷ್ಟ ಆದರೆ ನೀವು ಬೆಳೆಸ್ಬೋದು. ಬರ್ರಿ ಇವಾಗ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ, ಯಾವ್ಯಾವ ಥರ ಇದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ನೋಡಿರಿ, ಈ ಥರ ಇದೆ ನನ್ನ ಮಿನಿ ಗಾರ್ಡನ್. ತುಂಬ ಚೆನ್ನಾಗಿದೆ. ಮನೆ ಮುಂದ್ಗಡೆ ನೀವು ಈ ಥರ ಹಸಿರು ಗಿಡಗಳನ್ನು ಬೆಳೆಸ್ಕೊಂಡ್ರಿ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ಅವುಗಳನ್ನು ನೋಡ್ತಾ ಇದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಹಿತ ಅನಿಸುತ್ತೆ. ಸೊ ಪ್ರಕೃತಿನೇ ಹಾಗೆ ಅಲ್ವಾ. ಸೊ ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನೇ ಕೊಡುತ್ತೆ, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದನ್ನೇ ಕೊಡುತ್ತೆ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೊಂದು ಶೋಕಿ ಗಿಡ. ಯಾವ ಶೋಕಿ ಗಿಡ ಅಂತ ಹೇಳಿ ನನಗೂ ಗೊತ್ತಿಲ್ಲ. ಸೊ ನಾನು ಮತ್ತೊಂದು ಗಿಡ ತೋರಿಸಿದ್ನಲ್ಲ, ಅದರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಎಲಿಗೆಂಟ್ ಆಗಿದೆ. ಸೊ ನೋಡಿ, ಈ ಥರ ನಾವು ಗಿಡಗಳನ್ನು ಬೆಳೆಸ್ಕೊಂಡಿರ್ತೀವಿ. ನಾನು ಶಾವಂತಿಗೆ ಗಿಡನೂ ಬೆಳೆಸ್ಕೊಂಡಿದ್ದೀನಿ, ಅದು ಬಿಳಿ ಶಾವಂತಿಗೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಕಾಮ್ ಕಸ್ತೂರಿ ಗಿಡ ಅಂತ ಹೇಳ್ತಾರೆ. ಸೊ ಕಾಡಿನ ಬಸಳೆ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಸೊ ಯಾವ ಥರ ಅಂಥೇಳಿ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನಿಲ್ಲಿ ಕನಕಾಂಬರಿ ಹೂವು, ನಮ್ಮ ಕಡೆ ಎಲ್ಲ ಅಬ್ಬಲ್ಗಿ ಹೂವು ಅಂತ ಹೇಳ್ತೀವಿ. ಸೊ ನೋಡಿ, ಈ ಥರ ಗಿಡ ಬೆಳೆದಿದೆ. ಇದಕ್ಕೆ ಗಾಳಿ ಬೆಳಕು, ಸೂರ್ಯನ ಬೆಳಕು ತುಂಬ ಚೆನ್ನಾಗಿರಬೇಕು, ನೀರು ಸಹಿತ ಚೆನ್ನಾಗಿರಬೇಕು. ಸೊ ನೋಡಿ, ಆ ಥರ ನಾನು ಬಿಸಿಲಿಗೆ ಇಟ್ಟಿರೋದ್ರಿಂದ ನಮಗೆ ಮೊಗ್ಗು ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಪ್ರಕೃತಿನೇ ಹಾಗೆ, ನಾವು ಯಾವ ಥರ ಪ್ರೀತಿ ಕೊಡ್ತೇವೋ ಪ್ರೀತಿ ಕೊಡುತ್ತೆ, ಯಾವ ಥರ ದ್ವೇಷ ಕೊಡ್ತೇವೋ ದ್ವೇಷ ಕೊಡುತ್ತೆ. ಈ ಮನುಷ್ಯನೇ ಹಾಗೆ, ಎಲ್ಲ ವಿಷ ಜಂತುಗಳಿಗಿಂತ ಅವನ ಗುಣಗಳಿಂದನೇ ಅವನು ತುಂಬ ಕೆಟ್ಟದಾಗಿ ನೋಡ್ಕೊತಾನೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ, ಅವ್ರ ಗುಣ ಕೂಡ ಹಾಗೇ ಇರುತ್ತೆ. ಸೊ ಹಾಗೆ ಮನುಷ್ಯನ ಗುಣಗಳು ಹೇಗಿರುತ್ತೋ ಹಾಗೆ ಗಿಡಗಳಲ್ಲಿ ಕೂಡ ಅವಕ್ಕೆ ಅವ ಥರನೇ ಗುಣಗಳಂತನೂ ಇರ್ತವೆ. ಸೊ ನೋಡಿ, ನಾನಿಲ್ಲಿ ಹಳದಿ ಶಾವಂತಿಗೆ ಗಿಡ ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಹೂ ಬಿಟ್ಟಿದೆ ಅಂತ ಹೇಳಿದರೆ ತುಂಬಾ ಖುಷಿ ಆಗುತ್ತೆ. ನಾವು ನೆಟ್ಟಿರೋವಂಥ ಗಿಡ ಅದು ಚೆನ್ನಾಗಿ ಬೆಳೆದು ಅದರಲ್ಲೊಂದು ಫಲ ಸಿಗುತ್ತೆ ಅಂತ ಹೇಳಿದರೆ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಸೊ ಮಗುಗಳು ಕೂಡ ಚೆನ್ನಾಗಿ ಬೆಳೆದಿದೆ. ಸೊ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮಲ್ಲಿಗೆ ಗಿಡ. ಇದು ಈ ಥರ ಘಮ 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 ಅಂತ ಇರುತ್ತಲ್ಲ, ಸ್ವಲ್ಪ ಮಲ್ಲಿಗೆ ಗಿಡ ಈ ಮಾರ್ಕೆಟಲ್ಲೆಲ್ಲ ಬರುತ್ತಲ್ಲ, ಆ ಥರ ಸ್ಮೆಲ್ ಇರೋವಂಥ ಮಲ್ಲಿಗೆ ಗಿಡ ಅದು. ಸೊ ಇದು ಒಂಥರ ಶೋಕಿ ಗಿಡ. ಇದ್ರ ಹೆಸರು ಕೂಡ ನನಗೂ ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನೋಡಿ, ನಾನು ಇಲ್ಲಿ ಒಂದು ಕೂಡ ತುಳಸಿ ಗಿಡನ ಹಾಕ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಪೂರ್ತಿ ನಾನು ತುಳಸಿ ಗಿಡನೇ ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ನನಗೆ ತುಳಸಿ ಗಿಡ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ಬೆಳಗ್ಗೆ ದಿನ ಎದ್ದು ಪೂಜೆ ಮಾಡೋದ್ರಿಂದ ಆ ಲಕ್ಷ್ಮಿ ಕೂಡ ನಮಗೆ ಒಲಿತಾಳೆ ಅಂಥೇಳಿ ನಾನು ತೋರ್ಸಾಕತ್ತೇನೆ ರೀ. ಸೊ ನೋಡಿ, ಇಲ್ಲಿ ಕೂಡ ನಾನೇನು ಹೇಳಿದ್ನಲ್ಲ, ಕಾಡು ಬಸಳೆ ಗಿಡ ಅಂಥೇಳಿ, ಅದು ಕೂಡ ಇಷ್ಟು ದೊಡ್ಡದಾಗಿ ಬೆಳೆದಿದ್ರೆ ಎಲೆ ಕೂಡ ನೋಡಿ ಎಷ್ಟು ದಪ್ಪದಾಗಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ಇರಬೇಕಾದ್ರೆ ಇದನ್ನು ಒಂದು ಎಲೆನ ಕಿತ್ಕೊಂಡು ಇದರಲ್ಲಿ ನಾವು ನಮ್ಮ ಹೆಸರುಗಳನ್ನು ಬರೀತಿದ್ವಿ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ಇದೊಂದು ಮೆಮೊರಿನ ಶೇರ್ ಮಾಡಿಕೊಂಡೆ. ಸೊ ನೋಡಿ, ಈ ಥರ ಇದೆ. ನಾನು ಅಲ್ಲೇ ಮಾವಿನ ಗಿಡ ಕೂಡ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿದೆ ಇನ್ನು. ನೋಡಿ, ಈ ಥರ ದಾಸವಾಳ ಗಿಡನ ಹಾಕ್ಕೊಂಡಿದ್ದೀನಿ. ಪೂಜೆಗೆ ಎಲ್ಲ ಥರದ ಹೂಗಳಿದ್ರೆ ತುಂಬಾ ಖುಷಿ ಅಲ್ವಾ ನಮಗೆ ಪೂಜೆ ಮಾಡೋಕ್ಕೋಸ್ಕರ. ಅದಕ್ಕೆ ನಾನು ಎಲ್ಲ ಥರದ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ಗೊತ್ತಿರಬೇಕು ನಿಮಗೆಲ್ಲ, ಇದು ಬಿರಿಯಾನಿ ಅನ್ನಕ್ಕೆ ಹಾಕುವಂಥ ಎಲೆ. ಸೊ ನಮ್ಮ ಗಿಡ ತುಂಬ ದೊಡ್ಡದಾಗಿತ್ತು. ಸೊ ಅದನ್ನು ನಾವು ಕಡದಿಂದ ಈ ಥರ ನಮಗೆ ಚಿಕ್ಕ ಚಿಕ್ಕದಾಗಿ ಸಸಿಗಳು ಸಿಕ್ಕಿದ್ರಿಂದ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸೊ ನಾನು ತೋರಿಸ್ತಾ ಇದ್ದಿಲ್ಲ, ಅದು ಮೆಣಸಿನ್ಕಾಯಿ ಗಿಡ. ಮತ್ತು ಈ ಕಡೆ ನೋಡಿ, ನಾನು ಕರಿಬೇವು ಗಿಡನ ಹಾಕ್ಕೊಂಡಿದ್ದೀನಿ, ತುಂಬ ಚಿಕ್ಕದಾಗಿದೆ. ಸೊ ನೋಡಿ, ಇದು ಒಂಥರ ಮಲ್ಲಿಗೆ ಗಿಡ, ಇದು ದೊಡ್ಡ ಮಲ್ಲಿಗೆ ಹೂವಿನ ಗಿಡ. ಸೊ ನೋಡಿ, ಈ ಥರ ಹೂವು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದನ್ನು ನಾವು ಮಧ್ಯಾಹ್ನ ಮಲ್ಲಿಗೆ ಹೂವು ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆ ಯಾವ ಥರ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಈ ಕಡೆ ನಾನು ಒಂದು ಹಾಕ್ಕೊಂಡಿದ್ದೀನಿ, ಬಿರಿಯಾನಿ ಎಲೆ ಗಿಡ ಹೇಗಿದೆ ಅಂಥೇಳಿ. ಚಿಕ್ಕದಾಗಿದೆ ಸಸಿ, ತುಂಬ ದೊಡ್ಡದಾಗಬೇಕು. ಸೊ ನೋಡಿ, ಇಲ್ಲಿ ಒಂದು ಕೂಡ ನಾನು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ. ಇದು ಕಪ್ಪು ತುಳಸಿ ಗಿಡ, ಕೃಷ್ಣ ತುಳಸಿ ಅಂತ ಏನು ಹೇಳ್ತಿರಲ್ಲ, ಅದು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಥರ ತುಳಸಿ ಗಿಡನೂ ಹಾಕಿದ್ದೀನಿ. ಸೊ ನೋಡಿ, ಇದು ಒಂಥರ ನಮಗೆ ಹಲಸಿನ ಗಿಡ ಅಥವಾ ಬಾದಾಮಿ ಗಿಡ ಅಂತ ಹೇಳ್ತಾರಲ್ಲ, ಅದು. ಸರ್ ನನಗೂ ಸರಿಯಾಗಿ ಗೊತ್ತಿಲ್ಲ, ನೀವು ಬೇಕಾದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಯಾವ ಗಿಡ ಅಂಥೇಳಿ ನಿಮಗೆ ಗೊತ್ತಿದ್ದರೆ. ಸೊ ನೋಡಿ, ಇದು ನನ್ನ ಮಿನಿ ಗಾರ್ಡನ್ ಯಾವ ಥರ ಬೆಳೆಸ್ಕೊಂಡಿದ್ದೀನಿ ಅಂಥೇಳಿ. ಮತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಳ್ಳಿ ಗುಲಾಬಿ ಹೂವಿನ ಗಿಡ ಅಂತ ಹೇಳ್ತಾರೆ. ಸೊ ಬಳ್ಳಿಯಲ್ಲಿ ಬಿಡುವಂಥ ಗುಲಾಬಿ ಹೂವು ತುಂಬ ದೊಡ್ಡದಾಗಿದೆ, ಬಳ್ಳಿ ಥರ ತುಂಬ ಚೆನ್ನಾಗಿ ಹಬ್ಕೊಂಡಿದೆ. ಸೊ ನೋಡಿ, ಇದು ವಿಳ್ಯದೆಲೆ ನಾವು ಹಾಕೋತೇವಲ್ಲ ಅಡಿಕೆ ಎಲೆ ಜೊತೆ, ಆ ಎಲೆ ಇದು. ಪೂಜೆ ಕೂಡ ನೀವು ಬಳಸ್ಕೋಬೋದು. ನೋಡಿ, ಈ ಥರ ನಾನು ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಗಿಡಗಳನ್ನು ಬೆಳೆಸೋದ್ರಿಂದ ನಮಗೆ ಆಮ್ಲಜನಕ ಸಿಗುತ್ತೆ, ಎಲ್ಲ ಥರದಿಂದ ನಮಗೆ ಉಪಯೋಗ ಕೂಡ ಆಗುತ್ತೆ. ಸೊ ಅವು ಗಿಡವಾಗಿ ಬೆಳೆದು ಮರವಾಗಿ ನಮಗೆ ಚೆನ್ನಾಗಿದ್ದರೆ ಅದು ಕೂಡ ಮರವಾಗಿ ನಮಗೆ ಕಟ್ಟಿಗೆ ಕೂಡ ಕೊಡುತ್ತೆ. ಸೊ ಅದಕ್ಕೋಸ್ಕರ ಗಿಡನ ಅನಾವಶ್ಯಕ ಯಾರು ಕಡಿಬಾರ್ದು, ಯಾರು ಹಾಳು ಮಾಡಬಾರ್ದು. ಮನುಷ್ಯನ ಕೂಡ ಅಷ್ಟೇ,
ತನ್ನ ಅವಶ್ಯಕತೆ ಬೇಕಾದಷ್ಟು ತೊಗೊಳೋದು ಬಿಟ್ಟು ಇನ್ನೂ ಹೆಚ್ಚಾಗಿ ಬಯಸ್ತಾನೆ. ಅದಕ್ಕೋಸ್ಕರ ಮನುಷ್ಯ ಎಲ್ಲಿರಬೇಕು ಅಲ್ಲೇ ಇಟ್ಟಿರ್ತಾನೆ ದೇವರು. ಸೊ ನೋಡ್ತಿರಿದ್ರಲ್ಲ, ನಾನಿಲ್ಲಿ ಪಪ್ಪಾಯ ಗಿಡ ಹಾಕ್ಕೊಂಡಿದ್ದೀನಿ. ನಾನು ಮೊದಲಿಗೆ ತೋರಿಸಿದಂಥ ಸಕ್ಕರೆ ಗಿಡ, ಅದು ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಇಷ್ಟೊಂದು ಶೋಕಿ ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿಳಿ ಗುಲಾಬಿ ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಹೂಗಳೆಲ್ಲ ನೋಡ್ತಾ ಇರ್ಬೋದು. ಮತ್ತು ನಾನಿಲ್ಲಿ ನೋಡ್ತಿರ್ಬೋದು ನನ್ನ ದೊಡ್ಡ ಮಲ್ಲಿಗೆ ಹೂವಿನ ಗಿಡ ಯಾವ ಥರ ಇದೆ ಅಂಥೇಳಿ. ಅಲ್ಲೇ ನಾನು ಸ್ವಲ್ಪ ಬೇವಿನ ಸೊಪ್ಪಿನ ಗಿಡನೂ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲೊಂದು ಸ್ವಲ್ಪ ದೊಡ್ಡ ಕರಿಬೇವು ಗಿಡನೂ ಇದೆ. ಸೊ ನೋಡಿ, ಈ ಥರ ಹೂಗಳನ್ನು ಬಿಡುತ್ತೆ. ನನ್ನ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ತುಂಬ ಹೂಗಳನ್ನು ಬಿಡುತ್ತೆ. ಪೂಜೆಗೆಲ್ಲ ನಾನು ಹೂ ಇದರಲ್ಲೇ ತೊಗೊತೀನಿ. ಇವಾಗ ನೀವು ಹೊರಗಡೆ ಮಾರಾಟಕ್ಕೆ ತೊಗೊಳಕ್ಕೆ ಹೋದರೆ ಮಲ್ಲಿಗೆ 60 ರೂಪಾಯಿ ಮಾರು, 100 ರೂಪಾಯಿ ಮಾರು ಇದೆ. ಸೊ ಹಾಗಾಗಿ ನಾನು ನಮ್ಮ ಗಿಡದಲ್ಲಿ ಬೆಳೆಯುವಂಥ ಹೂವನ್ನು ಕಟ್ಕೊಂಡು ಮುಟ್ಕೊಂಡು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಹೋಗ್ತಾ ಇರ್ತೀನಿ. ಸೊ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಲ್ವ ನಾವು ಹಾಕ್ಕೊಂಡಿರುವಂಥ ಗಿಡಗಳು. ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕಾಗತ್ತೆ, ಅಷ್ಟೇ ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ ತೆಂಗಿನ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಅದರ ಕೆಳಗೆ ದಾಸವಾಳ ಕೂಡ ಇದೆ. ಸೊ ಈ ತೆಂಗಿನ ಗಿಡ ನಾನೇನು ಮಾರಾಟಕ್ಕೆ ತಂದು ಹಾಕಿದ್ದಲ್ಲ, ನಾವು ದೇವ್ರ ಮನೆಯಲ್ಲಿ ಏನು ಕಾಯಿ ಇಟ್ಟಿರ್ತೀವಲ್ಲ ಅದರಲ್ಲಿ ಮೊಳಕೆ ಬಂದು ಈ ಥರ ನಮ್ಮ ಗಿಡಗಳು ಆಗಿರೋದ್ರಿಂದ ನಾನು ಇಲ್ಲೊಂದು ಹಾಕ್ಕೊಂಡಿದ್ದೀನಿ, ಅಲ್ಲೊಂದು ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, ಇದು ನಿತ್ಯ ಪುಷ್ಪ ಅಂಥೇಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.